ನೋಡ್ರಿ ಇಲ್ಲಿ ಎಷ್ಟು ಬಟ್ಟೆಗಳಿದಾವೆ. ಈ ಸೋಫಾನ ಶಿಫ್ಟ್ ಮಾಡೋದಕ್ಕಂತೂ ಆಗಿಲ್ಲ, ಬಿಕಾಸ್ ಇದು ಯಾರೆಲ್ಲ ಈ ವ್ಲಾಗ್ ನೋಡ್ತಿದ್ದೀರಾ, ಸೊ ಅವರೆಲ್ಲರೂ ಅವ್ರ ಏಜ್ನ ಕಮೆಂಟ್ ಮಾಡಿ ಗೈಸ್. ಸೊ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಜಾಗ ಚಿಕ್ಕದು. ಇವತ್ತೊಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ಅಮ್ಮನ ನಂಬರ್ ಲೀಕ್ ಆಗ್ಬಿಟ್ಟಿದೆ ಬೈಕ್. ಸೊ ನೋಡ್ರಿ ಇಲ್ಲಿ ಪಾತಾಳ ಬಿದ್ದು ನಮ್ಮ ಮನೇಲಿ ಫಸ್ಟ್ ಟೈಮ್ ಸೋಲಾರ್ ಫಿಟ್ ಮಾಡಿ ಬಿಸಿ ಬಿಸಿ ನೀರು ಬರ್ತಿರೋದು. ಅರೆ ನೀನು ಚೆಲುವೆ, ಯಾರೇ ನೀನು ಚೆಲುವೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತು ತಮಿಳ್ ನೋಡಿದ್ರ. ಸೊ ಶಿಫ್ಟಿಂಗ್ ಎಲ್ಲ ಮುಗೀತು ಗೈಸ್ ನೆನ್ನೆಗೆ. ಬಟ್ ನೋಡ್ರಿ ಇಲ್ಲಿ ಈ ಸೋಫಾಗಳು ಮಾತ್ರ ಇಲ್ಲೇ ಇದಾವೆ. ಸೊ ಈ ಸೋಫಾನ ಶಿಫ್ಟ್ ಮಾಡೋದಕ್ಕಂತೂ ಆಗಿಲ್ಲ, ಬಿಕಾಸ್ ಇದು ತುಂಬಾ ಲಾಂಗ್ ಇದೆ. ಸೊ ಇದು ನಮ್ಮ ಲಿಫ್ಟಲ್ಲಿ ಕೂಡ ಹೋಗಲ್ಲ. ಆ್ಯಂಡ್ ಇಲ್ಲಿ ಕೂಡ ನೋಡ್ರಿ ಈ ಸ್ಟೇರ್ ಕೇಸ್ ಕೂಡ ಸಿಕ್ಕಾಪಟ್ಟೆ ಚಿಕ್ಕದು. ಸೊ ಇಲ್ಲಿ ತೊಗೊಂಡೋಗೋದಕ್ಕೆ ಆಗಲ್ಲ. ಅದಕ್ಕೆ ಅವ್ರು ಏನಂದ್ರು ಅಂತಂದರೆ ಇದು ನೀವು ಬಿಚ್ಚಿಸ್ಬಿಟ್ಟು ಪಾರ್ಟಿಷನ್ ಮಾಡಿಬಿಟ್ಟು ಅದಾದ್ಮೇಲೆ ಕಾರ್ಪೆಂಟರ್ ಕೈಲಿ ಅದನ್ನ ಬಿಚ್ಚಿಸ್ಬಿಟ್ಟು ಅದಾದ್ಮೇಲೆ ತೊಗೊಂಡೋಗಿ ಮೇಲೆ ಫಿಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಯಾಕಂದರೆ ಇದು ತುಂಬ ಲಾಂಗ್ ಇದೆ, ಎಲ್ ಶೇಪ್ ಅಲ್ವಾ. ನೋಡಿ ಇಲ್ಲಿಂದ ಇಲ್ಲಿಗೆ ತುಂಬ ಲಾಂಗ್ ಇದೆ, ಲಿಫ್ಟಲ್ಲಿ ಹೋಗೋದಕ್ಕಾಗಲ್ಲ. ನೈಟು 2 ಗಂಟೆ ಆಯಿತು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಇದು ಏನಾಗಿದೆ ಅಂತಂದರೆ ನಮ್ಮ ಬಾಲ್ಕನಿ ಇದೆ ಗೊತ್ತಾ, ಅದು ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ. ಸೊ ಗೈಸ್ ನೋಡ್ರಿ ಇದು ಫ್ರಿಡ್ಜ್, ಓಕೆನಾ. ಈ ಫ್ರಿಡ್ಜು ಹಿಂಗೆ ಹೋಗೇ ಇಲ್ಲ. ಸೊ ಇಲ್ಲಿವರೆಗೂ ಬರುತ್ತೆ ಫ್ರಿಡ್ಜ್, ಓಕೆನಾ. ಸೊ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಜಾಗ ಚಿಕ್ಕದು, ಸೊ ಇಲ್ಲಿ ಕಟ್ ಆಗೋದಿಲ್ಲ. ಸೊ ಅದಕ್ಕೆ ಅವ್ರು ಏನಂತಂದ್ರು ಅಂದರೆ, ಸೊ ಈ ಗ್ರಿಲ್ನ ತೆಗೆಸ್ಬೇಕು. ಈ ಗ್ರಿಲ್ನ ತೆಗೆಸಿದ್ರೆ ಅಟ್ಲೀಸ್ಟ್ ನಾವು ಹಿಂಗೆ ಕಟ್ ಮಾಡ್ಕೊಳ್ಳೋ ಜಾಗ ಬರುತ್ತೆ. ಆ್ಯಂಡ್ ಸೋಫಾ ಕೂಡ ನಾವು ತಕ್ಕೊಬೇಕು ಅಂದರೆ ನೋಡಿ ಈ ಗ್ರಿಲ್ ಇದೆ ಗೊತ್ತಾ, ಈ ಗ್ರಿಲ್ನ ಸ್ವಲ್ಪ ಕಟ್ ಮಾಡಬೇಕು. ಕಟ್ ಮಾಡಿ ದಾರ ಹಾಕಿ ಮೇಲೆ ಎಳ್ಕೋಬೇಕು. ಇಲ್ಲಾಂದ್ರೆ ಫ್ರಿಡ್ಜ್ ಮಾಡಬೇಕಾಗತ್ತೆ ಆ್ಯಂಡ್ ಜೋಬರ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಇವಾಗ ಈ ಗ್ರಿಲ್ನ ಕಟ್ ಮಾಡಿಸಿದ್ದೀವಿ. ಈ ಗ್ರಿಲ್ನ ಮತ್ತು ಈ ಗ್ರಿಲ್ನ ಎರಡು ಕಟ್ ಮಾಡಿಸಿ ಅದಾದ್ಮೇಲೆ ತಗೊಂಡ್ಬರ್ತೀವಿ ಮನೆಗಡೆ. ಸೊ ಈಗ ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ ನಮ್ಮ ಮನೆಗೆ ಸೋಲಾರ್ ಫಿಟ್ ಮಾಡಿಸ್ತಾ ಇದೀನಿ. ಹೋಮ್ ಇಂಡಿಯಾ ಸೋಲಾರ್. ಪಾಪ ತಗೊಂಡೋಗೋದಕ್ಕೆ ಹೆಂಗೆ ಅಂತ ನೋಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಹೆಂಗಿದೆ ಹೊಸ ಮನೆ? ಹಿಂಸೆ ಅನಿಸ್ತಿದ್ಯಾ ಇಲ್ಲ ಖುಷಿ ಅನಿಸ್ತಿದ್ಯಾ? ರೂಢಿ ಆಗೋ ತನಕ ಹಂಗೆ ಎಲ್ಲಾನು ಅಷ್ಟೇ, ಯಾವ್ದನ್ನು ವಸ್ತ್ರ ಹೇಳಕ್ಕಾಗಲ್ಲ. ಸ್ವಲ್ಪ ದಿವಸ ಹೋಗ್ಲಿ, ಆಮೇಲೆ ಅಡ್ಜಸ್ಟ್ ಆಗುತ್ತೆ. ಅಲ್ಲ, ನಾವ್ ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಗೋದ್ರು ನಮ್ಮ ಅನುಕೂಲ ತಕ್ಕಂತ ಇರ್ಬೇಕು, ನಾವು ಸ್ವಂತ ಮನೆಗೆ ಹೋಗ್ಬೇಕು. ಕರೆಕ್ಟ್. ಸೊ ಅದಕ್ಕೆ ಇವಾಗ ಸೊ ಕರೆಂಟ್ ಬಿಲ್ ಸ್ವಲ್ಪ ಉಳಿಸೋಣ ಅಂತ ನಮ್ಮ ಅಮ್ಮ ಹೇಳಿದ್ರು. ಆ ಕಾರಣಕ್ಕೋಸ್ಕರ ಸೋಲಾರ್ ಫಿಟ್ ಮಾಡಿಸಿದೀವಿ. ಎಷ್ಟೋ ಕರೆಂಟ್ ಬಿಲ್ ಉಳಿಯುತ್ತೆ ಸೋಲಾರ್ ಫಿಟ್ ಮಾಡಿದ್ರೆ. ಸೊ ಸುಮಾರು ಕಾಸು ಬಿಕ್ಕುತ್ತೆ ಕರೆಂಟ್ ಬಿಲ್ ಎಲ್ಲ. ಸೊ ಗೀಸರ್ ನಮ್ಮನೆ ಮೇಜರ್ ಮನೆಗಳದ್ದು ಪ್ರಾಬ್ಲಮ್ ಬರೋದೇನೆ, ಕರೆಂಟ್ ಬಿಲ್ ಪ್ರಾಬ್ಲಮ್ ಬರೋದೇನೆ ಗೀಸರು, ವಾಷಿಂಗ್ ಮಿಷಿನ್, ಫ್ರಿಡ್ಜ್. ಸೊ ಈ ಮೂರನೇ ಮೇಜರ್ ಬರೋದು. ಅದಕ್ಕೆ ಇವಾಗ ಸೋಲಾರ್ ಫಿಟ್ ಮಾಡಿಸ್ತಾ ನಮ್ಮ ಮನೆಗೆ. ಬನ್ನಿ ಫಿಟ್ ಮಾಡೋಕೆ ಬಂದಿದ್ದಾರೆ. ಸೊ ನೋಡಿ ತಗೊಂಡೋಗೋದಕ್ಕೂ ಜಾಗ ಇಲ್ಲ ಅಲ್ಲಿ. ನೋಡ್ರಿ ಇಲ್ಲಿ ಟೆರೇಸ್ ಹೋಗೋದು ಹಿಂಗೆ ಮೇಲ್ಗಡೆ ಸಿಕ್ಕಾಪಟ್ಟೆ ಚಿಕ್ಕ ಜಾಗ, ಯಾವ ಮಾಡಿದ್ರೆ ಕೆಳಗಡೆ ಬಿಡ್ತೀವಿ. ಸೊ ಅಷ್ಟು ಡೇಂಜರ್ ಪ್ಲೇಸ್ ಇದು. ಇವಾಗ ಆಗಲ್ಲ ಅಂತ ವಾಪಸ್ ತಗೊಂಡು ಹೋಗ್ತಿದ್ದಾರೆ. ಸೊ ಪಕ್ಕದ ಬಿಲ್ಡಿಂಗ್ ತಗೊಂತಾರೆ. ಹೆವಿ ಕಂಜೆಸ್ಟಿ ಆಗಿದೆ ಗೈಸ್ ಇದು. ಈ ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಕಂಜೆಸ್ಟಿ ಆಗಿದೆ. ಇಲ್ಲಿ ನೋಡ್ರಿ ಇಲ್ಲಿ ಹಿಂಗೆ ಟೆರೇಸ್ಗೆ ಹೋಗ್ಬೇಕು. ಟೆರೇಸ್ಗೆ ಹೋಗೋದಕ್ಕೆ ಬೇರೆ ಜಾಗನೇ ಇಲ್ಲ, ಇದೊಂದೇ ಇರೋದು. ಏಣಿ ಹಾಕ್ಬಿಟ್ಟಿದ್ದಾರೆ ಸ್ವಲ್ಪ ಇಲ್ಲಿ ಚಿಕ್ಕದಾಗೆ. ಸೊ ಏಣಿ ಹಾಕ್ಬಿಟ್ಟಿದ್ದಾರೆ. ಸೊ ನೋಡ್ರಿ ಇಲ್ಲಿ ಪಾತಾಳ ಬಿದ್ದು ಹುಷಾರಾಗಿರ್ಬೇಕಿಲ್ಲ. ಮಮ್ಮ ಗಿಮ್ಮೆಲ್ಲ ಬರೋದಕ್ಕಂತೂ ಸಾಧ್ಯನೇ ಇಲ್ಲ ಇಲ್ಲಿಗೆ ಟೆರೇಸ್ಗೆ. ಸೊ ಅಕಸ್ಮಾತ್ ಬರಲೇಬೇಕು ಟೆರೇಸ್ಗೆ ಅಂತಂದ್ರೆ ಪಕ್ಕದ ಬಿಲ್ಡಿಂಗ್ ಇದೆ, ಬನ್ನಿ ತೋರಿಸ್ತೀನಿ ನಿಮ್ಗೆ ಅದು ಎಲ್ಲಿದೆ ಅಂತ. ಸೊ ಗೈಸ್ ನೋಡ್ರಿ ಟೆರೇಸ್ ಇದು, ಓಕೆನಾ. ಸೊ ಇದು ನಮ್ಮ ಬಿಲ್ಡಿಂಗ್ ಟೆರೇಸು. ಸೊ ಟೋಟಲ್ ಇಲ್ಲಿ 3 ಬಿಲ್ಡಿಂಗ್ ಇದೆ, ಎ ಬಿ ಸಿ, ಓಕೆನಾ. ನಮ್ಮದು ಎ, ಪಕ್ಕದ ಬಿ, ಅದರ ಪಕ್ಕದ ಸಿ. ಸೊ ಪಕ್ಕನೇ ಇದೆ ನೋಡಿ ಟೆರೇಸ್ಗಳು. ಸೊ ನೋಡಿ ಇದು ಬೇರೆ ಬಿಲ್ಡಿಂಗು, ಸಪ್ರೇಟ್ ಬಿಲ್ಡಿಂಗು. ಇದು ಸಪ್ರೇಟ್ ಬಿಲ್ಡಿಂಗು. ಅದಾದಮೇಲೆ ಇದು ಸಪ್ರೇಟ್ ಬಿಲ್ಡಿಂಗು. ಸೊ 3 ಬಿಲ್ಡಿಂಗ್ಗಳಿದ್ದಾವೆ. ಅಕಸ್ಮಾತ್ ನಾವು ಹಿಂಗೇನೋ ಮೇಲೆ ಬರಬೇಕು ಅಂದರೆ ಇದೊಂದೇ ಜಾಗ ಇರೋದು. ಸೊ ಹಿಂಗೆ ಬರಬೇಕು ಅವರು. ಪಕ್ಕದ ಬಿಲ್ಡಿಂಗಿಂದ ಬಂದ್ಬಿಟ್ಟು ಇಲ್ಲಿ ಫಿಟ್ ಮಾಡ್ಕೊಬೇಕು. ಸೊ ಟೆರೇಸ್ ಸೂಪರಾಗಿದೆ. ಒಳ್ಳೆ ವೀಡಿಯೋಸ್ಗಳು, ಡ್ಯಾನ್ಸ್ ವೀಡಿಯೋಗಳು ಆರಾಮಾಗಿ ಮಾಡ್ಬೋದು ಇಲ್ಲಿ, ನೋ ಟೆನ್ಷನ್ನು. ಸೊ ತುಂಬ ಚೆನ್ನಾಗಿದೆ ಟೆರೇಸ್ ಮಾತ್ರ. ಸೊ ಸೋಲಾರ್ನ ಇವಾಗ ಎಲ್ಲಿ ಪ್ಲೇಸ್ ಮಾಡೋದಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಕರೆಕ್ಟಾಗಿ ಬಿಸಿಲು ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಪೈಪ್ ಹತ್ರನೇ ಪ್ಲ್ಯಾನ್ ಮಾಡ್ಬೇಕು ಇಲ್ಲೇನೆ. ಸೊ ಇದು ಕೂಡ ಸಿಕ್ಕಾಪಟ್ಟೆ ಚಿಕ್ಕದು ಟೆರೇಸ್ ಬರೋದು. ಕಷ್ಟಪಟ್ಟು ತೊಗೊಂಬರ್ತಾವ್ರೆ. ಕೊಬ್ಬರಿ ಎಣ್ಣೆ ಬೇಕು ಅಂತಂದರು, ಅದಕ್ಕೆ ತೊಗೊಂಡೋಗ್ತಿದ್ದೀನಿ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಇವಾಗ ಫಿಟ್ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಟ್ಯೂಬ್ 150 ಲೀಟ್ರ್ ಕೈಸಿದು, 150 ಲೀಟ್ರದು ತರಿಸ್ಕೊಂಡೆ. 100 ಲೀಟ್ರದು ಇತ್ತು, 150 ಲೀಟ್ರ್ ಇತ್ತು, 200 ಲೀಟ್ರ್ ಇತ್ತು. ಸೊ ನಾನು 150 ಲೀಟ್ರ್ ಸಾಕು. ನಮ್ಮ ಮನೆ ಇರೋದು ನಾನು ಮತ್ತು ನಮ್ಮ ಅಮ್ಮ ಇಬ್ಬರೇ. ನಮ್ಮ ಅಕ್ಕ ಇರ್ತಾಳೆ, ಇವಾಗ ಒಂದು 2 ಮಂತ್ಸ್ ಅವಳು ಹೋಗ್ತಾಳೆ. 150 ಲೀಟ್ರ್ ನಮ್ಗೆ ಜಾಸ್ತಿನೇ ಆಯಿತು. ಅದಕ್ಕೆ ತರಿಸ್ಕೊಂಡಿದ್ದೀನಿ. ನೋಡ್ರಿ ಇವಾಗ ಫಿಟ್ ಮಾಡ್ತಾ ಇದ್ದಾರೆ. ಈ ಸಣ್ಣವ್ರು ನಮ್ಮ ವ್ಲಾಗ್ಸ್ಗಳು ನೋಡೋದಂತ ಬೇಜಾರು. ನೋಡಿದ್ರ ನಮ್ಮ ವ್ಲಾಗ್ಸ್ ನಮ್ಮದು ನೋಡ್ತಾ ಇರ್ತೀರಾ?
ನನಗೆ ಗೊತ್ತಾಗಬೇಕು ಇಷ್ಟು ವಯಸ್ಸಿನವರು ನನ್ನ ವ್ಲಾಗ್ಸ್ ನೋಡ್ತಾರೆ ಅಂತ. ಯಾರೆಲ್ಲ ಈ ವ್ಲಾಗ್ ನೋಡ್ತಿದ್ದೀರಾ, ಸೊ ಅವರೆಲ್ಲರೂ ಅವ್ರ ಏಜ್ನ ಕಮೆಂಟ್ ಮಾಡಿ ಗೈಸ್. ನನಗೆ ಗೊತ್ತಾಗಬೇಕು ಯಾವ ಏಜ್ ಅವ್ರು ನನ್ನ ವ್ಲಾಗ್ಸ್ ನೋಡ್ತಾವ್ರೆ ನೋಡಿ. ಇವಾಗ ಅವರೊಂದು ಇವಾಗ 38-39 ಇಯರ್ಸ್ ಅವ್ರು, ಓಕೆನಾ. ಸೊ ಅವರು ಅಂಕಲ್, ಅವರು ನಮ್ಮ ವ್ಲಾಗ್ಸ್ ನೋಡ್ತಿದ್ದಾರೆ. ನನಗೆ ಒಂಥರ ಖುಷಿ ಗೈಸ್. ಯಾಕಂದರೆ ನಾನೇ ಅಂದ್ಕೊಂಡೆ ನನ್ನ ವ್ಲಾಗ್ಸ್ ಬರೀ ನನ್ನ ಏಜ್ ಅವರು, ನನಗಿಂತ ಕಮ್ಮಿ ಜನಗಳು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಗೊತ್ತಾಗಬೇಕು ಎಷ್ಟು ಜನಗಳು ಎಷ್ಟು ವಯಸ್ಸು ನನ್ನ ವ್ಲಾಗ್ ನೋಡ್ದವ್ರೆ ಅಂತ. ಸೊ ದಯವಿಟ್ಟು ನೀವು ನಿಮ್ಮ ಏಜ್ನ ಕಣ್ಣು ತಿಳಿಸಿ, ಅದು ನೋಡಿ ಸ್ವಲ್ಪ ಖುಷಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಮೋಟಿವೇಟ್ ಆಗ್ತೀನಿ ಇನ್ನೂ ವ್ಲಾಗ್ ಮಾಡಬೇಕು ಜಾಸ್ತಿ ಅಂತ. ಪ್ಲೀಸ್ ಕುಶಾನಿ, ಕುಶಾನಿ, ಖುಷಿ ಎಲ್ಲಿ ಖುಷಾನಿ ನೋಡ್ರಿ ಇಲ್ಲ ಅವಳೆ. ಏನು ಮಾಡ್ತಾ ಇದೆಯಾ? ನೋಡ್ತಾ ಇದೆಯಾ? ಯಾರು ನೋಡ್ತಿದ್ಯಾ? ಹಾಯ್ ಚೈತ್ರಿ, ಏನು ಮಾಡ್ತಿದ್ಯೆ? ಹಾಯ್ ಮಾಡಿ ಬ್ಲಾಗ್ಗೆ. ಹೆಂಗಿದೆ ಮನೆ? ಚೆನ್ನಾಗಿದೆ ಹೊಸ ಮನೆ? ನೋಡಿ ಎಷ್ಟು ಚೆನ್ನಾಗಿದೆ, ಮರ ಇದೆ ಮುಂದೆಗಡೆ ಆ್ಯಂಡ್ ಫುಲ್ಲು ಪೀಸ್ಫುಲ್ಲು. ಅರೆ ಒಂದೇನು ಪ್ರಾಬ್ಲಮ್ ಅಂತಂದರೆ ಇದು ಮೇನ್ ರೋಡು, ಗಾಡಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು, ಗಾಡಿಗಳು ಓಡಾಡ್ತಿರ್ತವೆ, ಅದ್ರ ಸೌಂಡ್ ಪ್ರಾಬ್ಲಮ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಅಂಕಲ್ ಒಂದು ನೋಡ್ತವ್ರೆ ಇಲ್ಲಿ ನೋಡ್ರಿ, ಈ ಬಿಲ್ಡಿಂಗ್ ಇದೆ ಗೊತ್ತಾ, ಇದು ಸ್ಟ್ರೈಟ್ ಇಲ್ಲ, ನೇರ ಇಲ್ಲ, ಇದು ಹಿಂಗೆ ಸ್ಲ್ಯಾಂಟ್ ಆಗಿದೆ ಅಲ್ವಾ. ನಮ್ಮದು ಕರೆಕ್ಟಾಗಿದೆ, ನಮ್ಮದು ಮೋಸ್ಟ್ಲಿ ಕರೆಂಟಾಗಿದೆ, ಸ್ಟ್ರೈಟಾಗಿದೆ. ಈ ಪಕ್ಕದ್ದು ಸ್ಲ್ಯಾಂಟಿಗಿದೆ, ಹಿಂಗಿದೆ ಒಂಥರ ಬೆಂಡಾಗಿದೆ ಒಂಚೂರಲ್ಲ. ಹಿಂಗೆ ಭೂಕಂಪ ಏನು ಆಗ್ಬಿಟ್ರೆ ದಬಾಕೊಂಡ್ಬಿಡಿದೆ ಬಿಲ್ಡಿಂಗ್ ಇದಂತೂ ಪಕ್ಕ ಸ್ಲ್ಯಾಂಟಿಗಿದೆ ನೋಡ್ರಿ. ಇದು ಇಲ್ಲಿಂದ ಇಲ್ಲಿಗೆ ಸಿಕ್ಕಾಪಟ್ಟೆ ಬಿಡ್ತಿದೆ, ಓಕೆನಾ. ಹಂಗೆ ಹೋಗ್ತಾ 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 ಕೆಳಗಡೆ ನೋಡ್ರಿ ಫುಲ್ ಚಿಕ್ಕದಾಗೋಗ್ಬಿಟ್ಟಿದೆ ಪ್ಲೇಸು. ಸೊ ಕರೆಕ್ಟಾಗಿ ಆರ್ಕಿಟೆಕ್ಟ್ ಮಾಡಿಲ್ಲ. ಇದನ್ನೇ ಫಿಟ್ ಮಾಡ್ತಿರೋದು 150 ಲೀಟರ್ದು. ಸೊ ಅವ್ರು ಕೇಳಿದೆ ನಾನು ಎಷ್ಟು ಲೀಟ್ರ್ವರೆಗೂ ಲಾಸ್ಟ್ ಇದೆ ಅಂತ. ಮಿನಿಮಮ್ 100 ಅಂತೆ. ಸೊ ಮ್ಯಾಕ್ಸಿಮಮ್ಮು 5000 ಲೀಟ್ರ್ವರೆಗೂ ಇದೆ ಅಂತ ಗೈಸ್. ಸೋಲಾರ್ ಆ್ಯಂಡ್ ಡೊಮೆಸ್ಟಿಕ್ ಎರಡೂ ಇದೆ. ಇವಾಗ ಇದನ್ನ ಇಲ್ಲಿ ಫಿಟ್ ಮಾಡ್ತಿದ್ದೀವಿ ಬಿಕಾಸ್ ನಮ್ಮ ವಾಶ್ರೂಮ್ ಇರೋದು ಕೆಳಗಡೆ 2 ಆ ಕಡೆ ಆ್ಯಂಡ್ 1 ಈ ಕಡೆ. ಟೋಟಲ್ 3 ವಾಶ್ರೂಮ್ ಇದೆ ನಮ್ಮ ಮನೇಲಿ. ಅದು ಹೋಮ್ ಟೂರಲ್ಲಿ ನಿಮ್ಗೆ ತೋರಿಸ್ತೀನಿ ಎಲ್ಲೆಲ್ಲಿದೆ ಅಂತ. ಸೊ ನೋಡಿರಿ, ಇಲ್ಲೊಂದು ಇದೆ ಆ್ಯಂಡ್ ಅಲ್ಲಿ 2 ಇದೆ, ಅದಕ್ಕೆ ಅದನ್ನೆಲ್ಲ ಫಿಟ್ ಮಾಡ್ತಿದ್ದೀವಿ. ಈಗ ಈ ಹೋಲ್ಗಳೆಲ್ಲ ಪೈಪ್ ಬರುತ್ತೆ, ಸೊ ಇಲ್ಲಿ ಫುಲ್ ಪೈಪು ಒಂದಿಷ್ಟು ಬರುತ್ತೆ ನೋಡ್ರಿ. ಆ ಎಣ್ಣೆನ ಇವಾಗ ಒಳಗಡೆ ಹಾಕ್ತಾಯಿದ್ದಾರೆ. ಸೊ ಅದು ಈಸಿಯಾಗಿ ಹೋಗಬೇಕು ಅಂತ ಪೈಪ್. ಇವಾಗ ಇಲ್ಲಿ ಒಂದು ಟೈಲ್ಸ್ ಪೀಸ್ ಇಕ್ಕಿದ್ದೀವಿ, ಯಾಕೆ ಅಂತಂದರೆ ರಸ್ಟ್ ಬರೋಲ್ಲ ಅಂತ. ಕೆಳಗಡೆ ಬಿಟ್ರೆ ಧೂಳು ತುಂಬ್ಕೊಂಡು ರೆಸ್ಟ್ ಬಂದ್ಬಿಡುತ್ತೆ. ವಯಸ್ಸು ಇವಾಗೆಲ್ಲ ಫುಲ್ ಕನೆಕ್ಷನ್ ಕೊಡ್ಸಿದ್ದೀನಿ ನೋಡ್ರಿ. ಅದೆಲ್ಲ ಏರ್ ತೊಗೊಳ್ಳೋ ವ್ಯಾಕ್ಯೂಮ್ ತೊಗೊಳೋದಕ್ಕೆ ಒಂದು ಮೇಲೆ ಪೈಪ್ ಬಿಡಿಸಿದ್ದೀನಿ ಆ್ಯಂಡ್ ಫುಲ್ಲು ನೀಟಾಗಿ. ಸೊ ಹಾಟ್ ವಾಟ್ರು, ಸೊ ಇದು ಕೋಲ್ಡ್ ವಾಟ್ರ್, ಓಕೆನಾ. ಇಲ್ಲಿ ಕೋಲ್ಡ್ ವಾಟ್ರ್ ತೊಗೊಳುತ್ತೆ, ಹಾಟ್ ವಾಟ್ರ್ ಕೊಡುತ್ತೆ. ಸೊ ಎಲ್ಲ ಫುಲ್ಲು ಕಂಪ್ಲೀಟ್ ಆಗಿದೆ. ಇಲ್ಲಿ ಡ್ರಿಲ್ ಮಾಡಿಸ್ಬಿಟ್ಟು ಇಲ್ಲಿ ಕೊಡ್ಸಿದ್ದೀನಿ. ಸೊ ಗೈಸ್ ಇವಾಗ ಸೋಲಾರ್ ಫಿಕ್ಸ್ ಆಗಿದೆ ನೋಡ್ಬೋದು ನೀವು ಇಲ್ಲಿ. ಇದು ಸೋಲಾರ್. ಸೊ ಇದು ಇಲ್ಲಿ ಇದರಿಂದ ಇದಕ್ಕೆ ನೀರು ಹೋಗುತ್ತೆ. ಸೊ ಇದರಿಂದ ಇದಕ್ಕೆ ನೀರು ಬರುತ್ತೆ. ಅಕಸ್ಮಾತ್ ನಮ್ಗೆ ಏನಾರಮ್ಮ ಚಳಿಗಾಲದಲ್ಲಿ ಸ್ವಲ್ಪ ನೀರು ಬಿಸಿ ಕಮ್ಮಿ ಇರುತ್ತೆ, ಸ್ವಲ್ಪ ಉಗುರು ಬೆಚ್ಚಾಗಿದ್ರು ಕೂಡ ನಾವು ಒಂದು 2 ಮಿನಿಟ್ಸ್ ಮಾಡ್ಕೊಂಡ್ರೆ ನೀರು ಬಿಸಿ ಆಗ್ಬಿಡುತ್ತೆ. ಅಂದರೆ ನಾರ್ಮಲ್ ಆಗಿದ್ದಾಗ ಬಿಸಿ ಬಿಸಿ ಸಕ್ಕತ್ತಾಗ್ಬಿಡುತ್ತೆ. ಸೊ ಗೈಸ್ ನೋಡೋಣ ಇವಾಗ ಬಿಸಿನೀರು ಬರ್ತಿದೆ ಅಲ್ವಾ ಅಂತ ಚೆಕ್ ಮಾಡು. ಹಾಂ ಆ ಕಡೆ ಬಿತ್ತು ಅದಕ್ಕೆ ಬಿಸಿನೀರು ಬರ್ತಿದ್ಯಾ? ನಮ್ಮ ಮನೇಲಿ ಫಸ್ಟ್ ಟೈಮ್ ಸೋಲಾರ್ ಫಿಟ್ ಮಾಡಿ ಬಿಸಿ ಬಿಸಿ ನೀರು ಬರ್ತಿರೋದು. ಸೊ ಇನ್ಮೇಲೆ ನಾವು ಸ್ವಲ್ಪ ಕರೆಂಟ್ ಉಳಿಸ್ಕೊಬಹುದು ಅಲ್ವಾ. ಗೀಸರಿಂದ ಕ್ರೇಜಿ ಗೈಸ್. ನಾವು ಚೆನ್ನಾಗಿದೆ ಐಡಿಯಾ. ಎಷ್ಟೋ ವರ್ಷದಿಂದ ಕನ್ಸಿತ್ತು ಸೋಲಾರ್ ಹಾಕ್ಸ್ಬೇಕು ನಮ್ಮ ಮನೆಗೆ ಅಂತ. ಅಂದ್ರೆ ಅವಾಗ ನಮ್ಗೆ ಅಷ್ಟೊಂದು ಅನುಕೂಲ ಇಲ್ಲ, ಈ ತರ ಇಂಡಿವಿಜುವಲ್ ಮನೆ ಇರ್ಲಿಲ್ವಲ್ಲ. ಇವಾಗ ಇದು ಮನೆ ಸಪರೇಟ್, ಒಂದೊಂದ್ ಬಿಲ್ಡಿಂಗ್ ಒಂದೊಂದ್ ಮನೆ ಸಪರೇಟ್ ಇದೆಯಲ್ವಾ, ಅದಕ್ಕೋಸ್ಕರ ಈಗ ಸಪರೇಟ್ ಹಾಕೋಸ್ಕೊಂಬೋದು ಅಂದ್ರು. ಇರ್ಲಿ ನಾವು ನೋಡೋಣ, ಎಲ್ಲಾರು ಸೋಲಾರ್ ಸ್ನಾನ ಮಾಡಿದ್ರೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡಿದ್ದು ಒಳ್ಳೇದಾಯ್ತು. ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ, ಬೇಸಿಗೆ ಟೈಮಲ್ಲಿ ಚೆನ್ನಾಗಿ ಬಿಸಿ ಬರುತ್ತೆ. 3 ಟೈಮ್ ಸ್ನಾನ ಮಾಡ್ಬೋದು ನೀನು. ಇವಾಗ ಎಷ್ಟೊಂದು ಬಿಸಿಲು ಬರ್ತದೆ ನೋಡು, ಕ್ರೇಜಿ ಬಿಸಿಲು. ಎಷ್ಟೊಂದು ಗಂಟೆ ಆದ್ರೂ ಸ್ನಾನ ಮಾಡ್ಬೋದು. ಗೀಸರ್ ಅಲ್ಲಿ ಲಿಮಿಟ್ ಇವಾಗ ಬಕೆಟ್ ಅಷ್ಟೇ ಬರುತ್ತೆ, ಇವಾಗ ಹಂಗಿಲ್ಲ, ಬಕೆಟ್ ಆರಾಮಾಗಿ ಮಾಡ್ಕೋಬಹುದು. ನಮ್ಮ ಮಾಮ್ ಇಂಡಿಯಾ ಹೊಸ ಮನೆ ಫಸ್ಟ್ ಮಾಡಿದ್ರು ಚಿತ್ರಾನ್ನ, ಇಂಟರ್ನ್ಯಾಷನಲ್ ಫುಡ್. ಅದು ಹೊಸ ಕುಕ್ಕರ್ ಅಲ್ಲಿ ಇಂಟರ್ನ್ಯಾಷನಲ್ ಫುಡ್ ಮಾಡೋರು ಚಿತ್ರಾನ್ನ ನಮ್ಮ ಮದರ್ ಇಂಡಿಯಾ. ಇನ್ನು ಏನೋ ನಾವಮ್ಮ ರೆಡಿ ಮಾಡ್ಕೊಂಡಿಲ್ಲ ಗೈಸ್. ಮನೆ ಫುಲ್ಲು ಮೆಸ್ ಆಗಿದೆ ನೋಡ್ಬೋದು ನೀವು ಯಾವ ತರ ಮೆಸ್ ಆಗಿದೆ ಅಂತ. ಸೊ ಫಸ್ಟ್ ಒಳ್ಳೆ ಚಿತ್ರಾನ್ನ ತಿನ್ನ, ಫಸ್ಟ್ ಟೈಮ್ ಮನೇಲಿ ತಿಂತ ಚಿತ್ರಾನ್ನ ನಾನು ತಿಂತಿದ್ದೀನಿ ಅಂತ ಅಂದ್ಬಿಟ್ಟು ನೋಡಿ ಗೈಸ್. ಕುಶನಿಗೆ ಕೂಡ ಬೇಕಂತೆ. ನಾನು ಏನು ಮಾಡ್ತೀನಿ ಅದು ನಮ್ಮ ಮಗಳಿಗೆ ಬೇಕಲ್ಲ ಕುಶನಿ. ನಿನ್ನೆಯಿಂದ ಒಂದೇ ಡ್ರೆಸ್ ಹಾಕೊಂಡಿದ್ದೆ, ಕೊಳಕಿ ಡ್ರೆಸ್ ಚೇಂಜ್ ಮಾಡ್ಬೇಕು ತಾನೆ. ಕೊಳಕಿ ತಿನ್ನು ಚೆನ್ನಾಗಿ. ಜನಗಳು ನಾನು ನಮ್ಮ ಆಡಿಯನ್ಸ್ ತೋರಿಸ್ತೀನಿ ನೀನು ಎಷ್ಟು ಜನ ತಿಂದೆ ತಿನ್ನು ನೋಡೋಣ. ನೀನು ಯಾವ ಥರ ತಿಂತೀಯ ತಿನ್ನಮ್ಮ ಕರೆಕ್ಟಾಗಿ. ವಾವ್ ಗುಡ್ ಗರ್ಲ್ ಕುಶಾನಿ. ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ಅಮ್ಮನ ನಂಬರ್ ಲೀಕ್ ಆಗ್ಬಿಟ್ಟಿದೆ. ಗೊತ್ತಿಲ್ಲ ಪಾಪ, ಅವಾಗಿಂದ ನಾವು ಅಮ್ಮಂಗೆಲ್ಲ ಫೋನಾಗಿ ಹಿಂಸೆ ಕೊಡ್ತವ್ರೆ. ಎಲ್ಲಿ ಲೀಕ್ ಆಗೈತೆ ನೋಡಿದ್ರ?
ಅಯ್ಯೋ ಗೈಸ್ ನಮ್ಮ ಅಕ್ಕ ನೋಡ್ತಾಳೆ ಎಲ್ಲಿ ಲೀಕ್ ಆಗಿದೆ ನಂಬರು ಅಂತ. ತಿಂಡಿ ಆಯ್ತಮ್ಮ. ಫೋನ್ ಮೇಲೆ ಫೋನ್ ಮಾಡ್ತಾರ ಬಾಬಾ ಅಮ್ಮ ಟೆನ್ಷನ್ ಆಗ್ತದೆ ಅವ್ರಿಗೆ. ಏನಂತವ ಹಾ ಮೌ ಕುಕ್ಕರ್ ತಗೊಂಬೇಕಾದ್ರೆ ನಂಬರ್ ಹೇಳಿದ್ದೀನಲ್ಲ ಅದ್ ನೋಡು ಅವಾಗ ಚೇಂಜ್ ಮಾಡೋದನ್ನ. ನಂಬರ್ ಹೇಳಿದ್ಯಾ ಅವ್ರಿಗೆ? ಅವ್ರಿಗೆ ನಾವು ಕೇಳಿದ್ರಲ್ಲ ನಂಬರ್ ಕೇಳಿದ್ರಲ್ಲ ಅವಾಗ ಹೇಳ್ಬಿಟ್ಟಿದೀನಿ ನೋಡೋದು. ಸೊ ಗೈಸ್ ನನ್ನ ಬಟ್ಟೆಗಳು ಬಾಕ್ಸಲ್ಲಿ ಎಷ್ಟಿತ್ತು ತೆಗ್ದೆಲ್ಲ ಹಾಕಿದ್ದೀನಿ. ಎಷ್ಟು ಬಟ್ಟೆ ಇದೆ ಅಂತಂದರೆ ಆರಾಮಾಗಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಗೈಸ್. ಅಷ್ಟು ಬಟ್ಟೆಗಳಿದೆ ನನ್ನ ಹತ್ರ. ನೋಡ್ರಿ ಇಲ್ಲಿ ಎಷ್ಟು ಬಟ್ಟೆಗಳಿದ್ದಾವೆ. ಯಪ್ಪ ರಾಮ, ಸುಮಾರು ಬಟ್ಟೆಗಳಿದ್ದಾವೆ ಗೈಸ್. ಇದರಲ್ಲಿ ಅರ್ಧಕ್ಕರ್ಧ ಫಿಲ್ಟ್ರ್ ಮಾಡ್ಬೇಕು ನಾನು. ಅರ್ಧಕ್ಕರ್ಧ ಬಟ್ಟೆಗಳನ್ನ ತೆಗೆದು ಬಿಸಾಕ್ಬೇಕು, ಇಲ್ಲ ಯಾರು ಯೂಸ್ಫುಲ್ ಇರೋ ಕೊಡಬೇಕು. ನನಗಂತೂ ಇಷ್ಟು ಬಟ್ಟೆಗಳೆಲ್ಲ ಹಾಕೊಳ್ಳೋ ಸೀನ್ಗಳೇ ಇಲ್ಲ. ನಮ್ಮ ಕಬೋರ್ಡಲ್ಲಿ ಅಷ್ಟು ಜಾಗನೂ ಇಲ್ಲ ಇಟ್ಕೊಳ್ಳೋದಕ್ಕೆ. ಚಿತ್ರ ಹೆಂಗಿದೆ ಬಟ್ಟೆಗಳು? ಸುಮಾರು ಬಟ್ಟೆಗಳಿದ್ದಾವೆ. ಸೊ ಗೈಸ್ ಇದರಲ್ಲಿ ಇವಾಗ ಯಾವ್ದು ಬೇಡ ಎಲ್ಲ ಸೆಗ್ರಿಗೇಟ್ ಮಾಡಿ, ಯಾವ್ದು ಬೇಕಾದ್ರೆ ಸೆಗ್ರಿಗೇಟ್ ಮಾಡಿ ಸಿಗ್ತೀನಿ ನಿಮ್ಗೆ ಇರಿ ಗೈಸ್. ಅವಾಗ ಗೈಸ್ ಸುಸ್ತಾಗೋಯ್ತು ಗೈಸ್. ಇನ್ನೂ ಇಷ್ಟು ಬಟ್ಟೆಗಳಿದ್ದಾವೆ. ಇವಾಗ ನಮ್ಗೆ ಯಾವ್ದು ಬೇಕು ಈ ಬಟ್ಟೆಗಳು ಇಲ್ಲಿ ಹಾಕೊಂಡಿದ್ದೀವಿ, ಯಾವ ಬಟ್ಟೆಗಳು ಬೇಡ ಅಲ್ಲಿ ಹಾಕೊಂಡಿದ್ದೀವಿ. ಇನ್ನೂ ಇಷ್ಟು ಬಟ್ಟೆಗಳಿದ್ದಾವೆ. ಯಪ್ಪ ಯಾಕಾದ್ರೂ ಬಟ್ಟೆ ತಗೋತೀನಿ. ನನ್ನ ಲೈಫಲ್ಲಿ ಹೇಳ್ತಾ ಇದ್ದೀನಿ ಗೈಸ್, ನಾನು ಜಾಸ್ತಿ ಬಟ್ಟೆಗಳು ತೊಗೊಳಲ್ಲ. ಇವಾಗ ಇಷ್ಟರಲ್ಲೂ ಕೂಡ ಯಾವ್ದು ಬೇಡ ತೆಗಿಬೇಕು. ಸೊ ಹಂಗೆ ಆಗ್ತಿದ್ದೀವಿ. ಯಪ್ಪ ಬಟ್ಟೆ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಮನೆ ಶಿಫ್ಟಿಂಗ್ ಟೈಮಲ್ಲಿ ಎಷ್ಟು ಕಾಟ ಕೊಡುತ್ತೇನ್ರಿ ಈ ಬಟ್ಟೆದು. ಅಯ್ಯೋ ರಾಮ. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಯಾರೇ ನೀನು ಚಲುವೆ, ಯಾರೇ ನೀನು ಚಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಬಿಂದಿಗೆ ಹಾಕೊಂಡು ಎಲ್ಲ ಹೋಗ್ತಿದ್ದೆ ಕಣವ. ಅವ ಎಲ್ಲ ಹೋಗ್ತಿದ್ದೆ ಬಿಂದಿಗೆ ಆಡ್ಕೊಂಡು ನೀವು? ಏನ ನೀರು ಹಾಕಕ್ಕೆ ಎಲ್ಲಿ ಹಾಕ್ಬಿಟ್ಟು ಹೋಗು ನೀರನ್ನ. ಸೊ ಗೈಸ್ ಇವಾಗ ನೋಡ್ರಿ ಇಷ್ಟು ಬಟ್ಟೆಗಳನ್ನ ಮರ್ಚಿ ತಗೊಂಡು ನಮ್ಮ ರೂಮಲ್ಲಿ ಹಾಕ್ತಿದ್ದೀನಿ. ನಮ್ಮ ಮನೆ ಕಿಟಕಿ ಇಷ್ಟು ವರ್ಷ ನಾನು ಹುಟ್ಟಾಗಿಂದ ಇದ್ದಿದ್ ಮನೆಗಳಲ್ಲಿ ಕಿಟಕಿ ನೋಡಿದಾಗೆಲ್ಲ ಏನಾದ್ರು ಒಂದ್ ಕಾಣೋದು. ಇವಾಗ ಕಿಟಕಿ ನೋಡು ಬರೀ ಆಕಾಶ ಕಾಣಿಸ್ತಾ, ಬರೀ ಆಕಾಶ ಏನು ಕಾಣಿಸ್ತಾ ಇಲ್ಲ ಗೈಸ್. ಟಾಪ್ ಅಲ್ಲಿ ಫಿಫ್ತ್ ಫ್ಲೋರ್ ಅದಕ್ಕೆ ನಾವು. ಸೊ ಗೈಸ್ ಫೈನಲಿ ನಮ್ಮ ಅಕ್ಕ ನನ್ನ ಬಟ್ಟೆಗಳೆಲ್ಲ ನೀಟಾಗಿ ಜೋನ್ ಸಿಕ್ಬಿಟ್ಟು ಹೊರಗಡೆ ಇಟ್ಟಿದ್ದಾಳೆ. ಆ್ಯಂಡ್ ಇಷ್ಟು ಬಟ್ಟೆಗಳು ನನಗೆ ಬೇಡದಿರೋ ಬಟ್ಟೆಗಳು ಗೈಸ್. ಎಷ್ಟು ಬಟ್ಟೆ ಇದೆ ಗೊತ್ತಾ ಇದರಲ್ಲಿ? ಸುಮಾರು ಒಂದು 200-300 ಬಟ್ಟೆಗಳಿದಾವೆ ಇದರಲ್ಲಿ ಮಾತ್ರ. ಸೊ ಇದೆಲ್ಲ ನಂಗೆ ಯಾವುದು ಬೇಡ ಬಟ್ಟೆಗಳು ಎಲ್ಲ. ಇದನ್ನ ಯಾರು ಬೇಕಾದ್ರು ಕೊಟ್ಬಿಡ್ತೀನಿ, ಯಾಕಂದ್ರೆ ನೀಡಿ ಪರ್ಸನ್ ಕೊಟ್ಬಿಡ್ತೀನಿ. ಸೊ ನಮ್ಮ ಅಕ್ಕ ನಂಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಸೊ ಅವಳಿಗೆ ನಾನು ಏನೋ ಇದು ಕೊಡಿಸ್ತೀನಿ ಅವಳಿಗೆ ಟ್ರೀಟು. ಹಾಂ ಏನು ಟ್ರೀಟ್ ಬೇಕೇಳಿ ನಿಮಗೆ? ಸ್ಯಾಂಡ್ವಿಚ್ ಅವತ್ತು ಒಂದ್ಸಲಿ ಕೊಡ್ಸ್ಬಿಟ್ಟೆ ಅಂತ ಅದೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟವಳೆ. ಅವಳಿಗೆ ಸ್ಯಾಂಡ್ವಿಚ್ ಬೇಕಂತೆ. ಸೊ ಬನ್ನಿ ಹೋಗ್ಬಿಟ್ಟು ಅವಳು ಸ್ಯಾಂಡ್ವಿಚ್ ಕೊಡ್ಸ್ಕೊಂಬರೋಣ. ಸೊ ಗೈಸ್ ಇವಾಗ ಬಂದಿದ್ವಿ ತಿನ್ನೋದಕ್ಕೆ. ಬಟ್ ನಮ್ಮ ಅಕ್ಕ ಯಾಕೋ ಅವಳು ಡಿಸಿಷನ್ ಚೇಂಜ್ ಮಾಡ್ಬಿಡ್ಲು. ಯಾಕೆ? ಏನು ಪಾರ್ಸಲ್ ಬೇಕು ಅಂತ? ಯಾಕೆ ಲೇಟ್ ಆಗ್ಬಿಡುತ್ತೆ ತಿನ್ಕೊಂಡು ಹೋಗೋಷ್ಟಲ್ಲಿ. ಅದಕ್ಕೆ ಪಾರ್ಸಲ್ ಬೇಕಾ ನಿನಗೆ? ಸ್ವಲ್ಪ ಪಾರ್ಸಲ್ ಬೇಕಂತೆ. ಹೊಸ ನಿಂಗೇನು ಬೇಕಮ್ಮ? ಹಾಂ ಏನು ಬೇಕು? ಕುಕ್ಕುರೆ 10 ರೂಪೀಸ್ ಕುಕ್ಕುರೆ ಬೇಕಾ ಗೈಸ್? ಅದೊಂದು ರೀಲ್ ಫೇಮಸ್ ಆಗಿ ಗೊತ್ತಾ, ಕುಕ್ಕುರೆ ಅಂತ. ಆ ಥರ ಖುಷಿ ಕುಕ್ಕುರೆ ಅದೇನೇನು ಕುಕ್ಕುರೆ ಗೈಸ್. ಚಿಕ್ಕ ವಯಸ್ಸಿನ ಹೆಂಗ್ ಗೊತ್ತಾಗ? ಚಿಕ್ಕ ವಯಸ್ಸಿನ ಹೆಂಗ್ ಗೊತ್ತಾಗ? ಈ ಥರ ಡೈಲಿ ಮಿಂಕ್ ಬಿದ್ದಿರುತ್ತೆ ಕೆಳಗಡೆ. ಡೈಲಿ ಮಿಂಕ್ ಚಾಕ್ಲೇಟ್ ಏನು ಬಿದ್ದಿರುತ್ತೆ. ನಮ್ಗೆ ಗೊತ್ತು ಅದು ಖಾಲಿ ಇರುತ್ತೆ ಅಂತ. ಹತ್ರ ಹೋಗ್ಬಿಟ್ಟು ಹಿಂಗೆ ಚೆಕ್ ಮಾಡ್ತೀವಿ ನಾವು ಇದೆಯಾ ಇಲ್ವಾ ಅಂತ. ಆ ಥರ ಎಷ್ಟು ಜನ ಮಾಡಿದ್ರ ಪ್ರಾಂಪ್ಟಾಗಿ ಹೇಳಿ ಗೈಸ್. ನಾನಂತೂ ಆ ಥರ ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಅಲ್ಲ ರೋಡ್ ಇರುತ್ತಾ ಇಲ್ವಾ ಅಂತ ನೋಡಿ ಚೆಕ್ ಮಾಡೋದು. ಮಿಸ್ ಆಗಿ ಬಿದ್ದಿದ್ರೆ ಆ ಥರ ನಾನು ಮಾಡಿ ಹಿಂಗೆ ಸುಮಾರು ಸರಿ ಮಾಡಿದ್ದೀನಿ. ನೀವು ಹೇಳಿ ಗೈಸ್ ಆ ಥರ ಮಾಡಿದ್ರೆ ಇಲ್ವಾ ಅಂತ. ಇವಾಗ ಮನೆ ಹೋಗ್ತಿದ್ದೀವಿ. ಕುಶಾಲಿ ನೋಡ್ರಿ ಹಿಂದೆ ಕುತ್ಕೊಂಡು ನೀಟಾಗಿ ಬ್ಯಾಟಿಂಗ್ ಮಾಡಿದ್ವಿ. ಮನೆಗೆ ಬಂದು ನಮ್ಮ ಅಕ್ಕ ಸ್ಯಾಂಡ್ವಿಚ್ ತಿಂದ್ಲು ನೋಡ್ರಿ. ನಮ್ಮ ಅಮ್ಮ ಬೆಳಗ್ಗೆನ ಕೂಡ ಚಿತ್ರಾನ್ನ ಮಾಡೋರೆ, ಮಧ್ಯಾಹ್ನ ಕೂಡ ಚಿತ್ರಾನ್ನ ಮಾಡೋರು, ನೈಟ್ ಕೂಡ ಚಿತ್ರಾನ್ನ ಮಾಡೋರೆ. ಯಾಕೆ ಬರೀ ಚಿತ್ರಾನ್ನ ಮಾಡ್ತೀಯಮ್ಮ ನೀನು? ಅರ್ಜೆಂಟ್ ಆಗೋದು ಅಂತ ಬರೀ ಚಿತ್ರಾನ್ನ ಮಾಡ್ತಾರಂತೆ ನಮ್ಮಮ್ಮ. ಗೈಸ್ ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಫುಲ್ ಸೆಟ್ ಆಗುತ್ತೆ. ಇನ್ನು ಸೋಫಾ ತರಬೇಕು ಕೆಳಗಡೆಯಿಂದ. ಸೊ ಅದಾದ್ಮೇಲೆ ನಿಮಗೆ ಫುಲ್ ಹೋಮ್ ಟೂರ್ ಕೊಡ್ತೀನಿ. ಸೊ ನೋಡ್ತಾ ಇದ್ದೀನಿ. ಸೈನಿಂಗ್ ಆಫ್. ಬಾಯ್.